ಸೊ ನ್ಯೂಜಿಲೆಂಡ್ ಬಂದಮೇಲೆ ಫಾರ್ ದ ಫಸ್ಟ್ ಟೈಮ್ ನಾನು ಥಿಯೇಟರ್ಸ್ಗೆ ಹೋಗ್ಬಿಟ್ಟು ಮೂವಿ ನೋಡಿದೆ. ಎಸ್ ಗೈಸ್, ನಾನು ನ್ಯೂಜಿಲೆಂಡ್ ಬಂದು ಆಲ್ಮೋಸ್ಟ್ 4 ತಿಂಗಳಾಯಿತು. ಸೊ 4 ತಿಂಗಳಾದಮೇಲೆ ನಾವು ಇವತ್ತು ಫಾರ್ ದ ಫಸ್ಟ್ ಟೈಮ್ ಮೂವಿಗೆ ಹೋಗ್ತಾ ಇದ್ದೀವಿ. ಇಷ್ಟು ದಿನ ಯಾವುದೂ ಅಷ್ಟು ಚೆನ್ನಾಗಿರೋದು ರಿಲೀಸ್ ಆಗಿರಲಿಲ್ಲ. ಬಟ್ ರೀಸೆಂಟಾಗಿ ಒಂದು ಮಲಯಾಳಂ ಮೂವಿ ರಿಲೀಸ್ ಆಗಿತ್ತು. ಬಟ್ ಅದಕ್ಕೆ ವೀಕೆಂಡ್ ಹೋಗೋಣ ಅನ್ನೋಷ್ಟರಲ್ಲಿ ಸ್ಕ್ರೀನ್ನ ತೆಗೆದುಬಿಟ್ಟಿದ್ರು. ಸೊ ಹಂಗಾಗಿ ಇವತ್ತು ನಾವು ಜುರಾಸಿಕ್ ವರ್ಲ್ಡ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಥಿಯೇಟರ್ಸ್ಗೂ ಅಲ್ಲಿ ಥಿಯೇಟರ್ಸ್ಗೂ ಇಂಡಿಯನ್ ಥಿಯೇಟರ್ಸ್ಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ ಏನು ಅಷ್ಟೊಂದು ಮೇಜರ್ ಡಿಫ್ರೆನ್ಸ್ ಏನಿಲ್ಲ. ಬಟ್ ಇಲ್ಲಿ ನಾವು ಈಟಬಲ್ಸ್ ಅಂದರೆ ತಿಂಡಿ ಎಲ್ಲನೂ ನಾವು ಹೊರಗಡೆಯಿಂದನೂ ತೊಗೊಂಡು ಹೋಗ್ಬೋದು, ಅಲ್ಲೇ ತೊಗೋಬೇಕಂತ ಇಲ್ಲ. ಬಟ್ ಡ್ರಿಂಕ್ಸ್ ಎಲ್ಲ ಆಲ್ಕೋಹಾಲ್ ಎಲ್ಲ ಅಲ್ಲೋ ಇರುತ್ತೆ ಇಲ್ಲಿ. ಬಟ್ ಇಲ್ಲಿ ಸಿಗೋದು ಏನಂತ ಅಂದರೆ ಜಸ್ಟ್ ಪಾಪ್ಕಾರ್ನ್ ಅಷ್ಟೇ ಸಿಗೋದು, ಅದು ಬಿಟ್ಟರೆ ಏನೂ ಸಿಗೋದಿಲ್ಲ. ಸೊ ಹಂಗಾಗಿ ನಾವು ಹೊರಗಡೆಯಿಂದನೂ ಬೇಕಾದರೆ ತೊಗೊಂಡು ಬರ್ಬೋದು. ಸೊ ಮೂವಿ ಬಗ್ಗೆ ಹೇಳಬೇಕಂದ್ರೆ ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಗೊತ್ತಿರುತ್ತೆ ಜುರಾಸಿಕ್ ವರ್ಲ್ಡ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಮೂವಿ ಅಂತೂ ಸಕ್ಕತ್ತಾಗಿತ್ತು. ಸೊ ಮೂವಿ ಮುಗಿಯೋಷ್ಟರಲ್ಲಿ ಆವಾಗಲೇ 10 ಗಂಟೆ ಆಗಿತ್ತು. ಸೊ 10 ಗಂಟೆ ಅಷ್ಟರಲ್ಲಿ ಎಲ್ಲ ಫುಲ್ ಕ್ಲೋಸ್, ಯಾಕಂದರೆ ಇವಾಗ ಇಲ್ಲಿ ಚಳಿ ಸೀಸನ್, ಹಾಗಾಗಿ 5:30 6ಗೆ ಎಲ್ಲ ಫುಲ್ ಕ್ಲೋಸ್ ಆಗೋಗಿರುತ್ತೆ. ಸೊ ಮೂವಿ ನೋಡಿಕೊಂಡು ಆರಾಮಾಗಿ ಮನೆಗೆ ಹೋದ್ವಿ.